ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಮದುವೆ ಟೈಮಲ್ಲಿ ಕುಶಾಲ್ಸ್ ಒಳಗೆ ಒಂದು ಸ್ವಲ್ಪ ಜ್ಯುವೆಲರ್ಸ್ ಎಲ್ಲ ತೊಗೊಂಡಿದ್ವಿ ನಾನು ನಮ್ಮ ತಂಗಿ. ಸೊ ಇವನ್ನೆಲ್ಲ ನಮ್ಮ ತಂಗಿನೇ ಆರ್ಡರ್ ಹಾಕಿದ್ದು. ಸೊ ಇವಾಗ ತೋರಿಸ್ತೀನಿ ನಾವು ಯಾವ ಥರ ತೊಗೊಂಡ್ವಿ ಅಂಥೇಳಿ. ನೀವು ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದು ಮದುವೆ ಟೈಮಲ್ಲಿ ಅಂದರೆ ಫಿನಿಶಿಂಗ್ ಓನ್ಲಿ ಗೋಲ್ಡ್ ಥರನೇ ಇರುತ್ತೆ, ಸೇಮು. ಒಂದು ಸ್ವಲ್ಪ ಅಂದರೆ ಗೋಲ್ಡಿಗೂ ಮತ್ತು ಇದಕ್ಕೂ ವ್ಯತ್ಯಾಸನೇ ಇರೋದಿಲ್ಲ. ಸೊ ಯಾವಾಗಲಾದರೂ ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಫಂಕ್ಷನ್ಗಳಲ್ಲಿ. ಸೊ ಅದಕ್ಕೆ ಅಂಥೇಳಿ ನಾನು ನಮ್ಮ ತಂಗಿ ಕುಶಾಲ್ಸ್ ಒಳಗೆ ಇವೊಂದು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ತೊಗೊಂಡಿದ್ವಿ. ಅವ್ರಿಗೊಂದು ನಕ್ಲೆಸ್ ಏನೋ ಗಿಫ್ಟ್ ಏನೋ ಬಂದಿತ್ತು ಕುಶಾಲ್ಸಲ್ಲಿ. ಸೊ ಉಳಿದಿದ್ದೆಲ್ಲ ಜುಮ್ಕಿ ಅದು ಇದು ಏನೇನೋ ತೊಗೊಂಡಿದ್ವಿ. ಸೊ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಏನೇನು ತೊಗೊಂಡಿದ್ವಿ ಅಂತ ಹೇಳಿ. ನನ್ನ ದನಿ ಒಂದು ಸ್ವಲ್ಪ ಸರಿ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಥ್ರೋತ್ ಇನ್ಫೆಕ್ಷನು ಮತ್ತು ಶೀತ ಆಗಿಬಿಟ್ಟಿದೆ. ಸೊ ಅದಕ್ಕಾಗೇ ಇದಾಗಲಿಲ್ಲ. ಮತ್ತು ಅದು ಕುಶಾಲ್ಸ್ ಒಳಗೆ ತೊಗೊಂಡಿದ್ದು ಮತ್ತು ನನ್ನ ಕಡೆ ಇನ್ನೂ ಸ್ವಲ್ಪ ಜ್ಯುವೆಲರ್ಸ್ ಸೆಟ್ ಇದ್ದಾವೆ. ಸೊ ಅವನು ಎಲ್ಲ ತೋರಿಸ್ತೀನಿ ನಿಮಗೆ ಯಾವ್ಯಾವ ಥರ ಇದ್ದಾವೆ ಅಂಥೇಳಿ, ಏನೇನು ತೊಗೊಂಡಿದ್ದೀನಿ ಅಂಥೇಳಿ. ಅವನ್ನೆಲ್ಲ ತೆಗೆದು ಒಂದು ಸೆಕೆಂಡ್ ಒಂದು ಕಾಲ್ ಬಂದಿತ್ತು. ಸೊ ಅದಕ್ಕಾಗೇ ಕಟ್ ಮಾಡಿಕೊಂಡೆ. ಅದಕ್ಕಾಗಿ ಫೋನ್ ಒಂದು ಸ್ವಲ್ಪ ಕಟ್ ಮಾಡಿದೆ. ನಾನು ಈ ಜ್ಯುವೆಲರ್ ಸೆಟ್ಟಲ್ಲಿ ಏನು ಹಾಕಿಟ್ಟಿದ್ದೀನಿ ನೋಡಿ, ಏರ್ ಪಿನ್ಸು ಮತ್ತು ಈ ಥರ ಇವನ್ನೆಲ್ಲ ಹಾಕಿಟ್ಟಿದ್ದೀನಿ. ಸೊ ಡಬ್ಬಾನು ಚಲೋ ಆಗಿ ಬರುತ್ತೆ. ಇದರ ಜ್ಯುವೆಲರ್ಸ್ ಕುಶಾಲ್ಸ್ ಒಳಗೆ ಡಬ್ಬಾನು ಬರುತ್ತೆ. ಸೊ ಡಬ್ಬದಲ್ಲಿನೂ ಜ್ಯುವೆಲರ್ಸ್ ಇಟ್ಕೊಳ್ಳಿಲ್ಲ ಅಂದ್ರೂ ಈ ಥರ ಏನಾದರೂ ಇಟ್ಕೋಬೋದು. ಸೊ ಅದು ಯೂಸ್ ಆಗಿದೆ ನನಗೆ. ತೋರಿಸ್ತೀನಿ ನಾನು ನಿಮಗೆ ಯಾವ್ಯಾವ ಥರ ಜ್ಯುವೆಲರ್ಸ್ ಸೆಟ್ ಇದ್ದಾವೆ ಅಂಥೇಳಿ. ಇನ್ನೊಂದು ನಕ್ಲೆಸ್ದು ತುಂಬ ದೊಡ್ಡ ಬಾಕ್ಸ್ ಬಂದಿತ್ತು. ಸೊ ಅದನ್ನು ಊರಲ್ಲೇ ಬಿಟ್ಟು ಬಂದಿದ್ದೀನಿ, ತೊಗೊಂಬರೋಕ್ಕಾಗಲಿಲ್ಲ. ಫಸ್ಟು ಈ ಜುಮ್ಕೆ ತೊಗೊಂಡಿದ್ದು ನೋಡಿ, ಈ ಜುಮ್ಕೆ ಇದಾವಲ್ಲ, ಈ ಥರ ಜುಮ್ಕೆ. ಇದಕ್ಕೆ ಎಷ್ಟು ಬಿದ್ದಾವೆ ಏನು ಅಂತ ಗೊತ್ತಿಲ್ಲ ಅಷ್ಟೊಂದು ನನಗೆ. ಒಂದು ಸ್ವಲ್ಪ ಜಾಸ್ತಿನೇ, ಎಷ್ಟು 500 1200 ಈ ಥರ ಬಿದ್ದಿರ್ತವೆ ಇದರಲ್ಲಿ, ಜಾಸ್ತಿನೇ. ಇದಕ್ಕೆ ಬಹುಶಃ 800 ಏನೋ ಅನಿಸುತ್ತೆ. ನನಗೂ ಅಷ್ಟೊಂದು ಕರೆಕ್ಟಾಗಿ ಅದ್ರದ್ದು ಪ್ರೈಸ್ ಏನು ಗೊತ್ತಿಲ್ಲ. ಸೊ ಅದಕ್ಕಾಗೇ ನಂಗೆ ಪ್ರೈಸ್ ಇಲ್ಲಿ ಏನು ಹೇಳ್ತಾ ಇಲ್ಲ ನಾನು. ಪ್ರೈಸ್ ಬೇಕಾದ್ರೆ ನಮ್ಮ ತಂಗಿ ಕಡೆ ಕೇಳಿಕೊಂಡು ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಇದು ಲಕ್ಷ್ಮೀದು ಜುಮ್ಕಾ. ಸೊ ಇಲ್ಲೆಲ್ಲ ಲಕ್ಷ್ಮಿ ಡಿಸೈನ್ಸ್ ಇದ್ದಾವೆ. ಸೊ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಗೊತ್ತು. ಸೊ ಇದು ಒಂದು ಸೆಟ್ ಆಯಿತು ಜುಮ್ಕಾ. ಇನ್ನೊಂದು ಸೆಟ್ ಇದ್ದಾವೆ ನಮ್ಮ ತಂಗಿ ಜುಮ್ಕಾ ಎಲ್ಲ. ಸೊ ನಾನೇ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಯಾಕಂದರೆ ಇಲ್ಲಿ ಮೊನ್ನೆ ಒಂದು ಫಂಕ್ಷನ್ ಇತ್ತು. ಸೊ ಅವಳ ಕಡೆ ಬೇಕಂತ ಹೇಳಿ ನಾನೇ ಎತ್ಕೊಂಡ್ಬಂದ್ಬಿಟ್ಟೆ. ಸೊ ಹಾಗೆ ವಿಡಿಯೋನು ಮಾಡ್ತಾ ಇದ್ದೀನಿ. ಇವು 2ನೇ ಜುಮ್ಕಾ. ಸಖತ್ ಅಂದರೆ ಸಖತ್ತಾಗಿರ್ತವೆ ಯೂಸ್ ಮಾಡೋಕ್ಕೆ, ಮತ್ತು ಸೇಮ್ ಬಂಗಾರ ಥರನೇ ಇರ್ತವೆ ಇವು. ನೋಡಿ ಎಷ್ಟು ಚೆಂದ ಇದ್ದಾವಲ್ಲ. ಇದ್ರ ಮೇಲೂ ಲಕ್ಷ್ಮಿದು ಡಿಸೈನ್ ಇದೆ. ಸೊ ಸಖತ್ತಾಗಿದ್ದಾವೆ. ನೋಡಿ ಇವೆರಡು. ಮೋಸ್ಟ್ ಅಂದರೆ ಈ ನೆಕ್ಲೆಸ್ ಎಷ್ಟು ಸಖತ್ತಾಗಿದೆ ಅಲ್ಲ. ಇದು ನೆಕ್ಲೆಸ್ ಬಂದುಬಿಟ್ಟು ಇದು ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನಮ್ಮ ತಂಗಿಗೆ ಅವಳ ಫ್ರೆಂಡ್ಸು ಅವ್ಳ ಬರ್ಡೇಗೆ ಅಂತ ಹೇಳಿ ಗಿಫ್ಟಾಗಿ ಕೊಟ್ಟಿದ್ದು. ಸೊ ಇದನ್ನು ತೊಗೊಂಡ್ಮೇಲೇ ಅವಳಿಗೆ ಮದುವೆ ಟೈಮಲ್ಲಿ ಅದು ಇದು ಇವು ಸರ್ಗಳೆಲ್ಲ ತೊಗೊಂಡ್ವಿ, ಅಂದರೆ ಕಿವ್ಯಾನದು ಎಲ್ಲ ತೊಗೊಂಡ್ವಿ. ಫಸ್ಟ್ ಗೊತ್ತಿದ್ದಿದ್ದಿಲ್ಲ. ಈ ನೆಕ್ಲೆಸ್ ಗಿಫ್ಟ್ ಮಾಡಿದ್ಮೇಲೆ ಇದರಲ್ಲಿ ಈ ವೆಬ್ಸೈಟ್ ಒಳಗೆ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು ತುಂಬಾ ಚೆನ್ನಾಗಿದ್ದಾವೆ ಜ್ಯುವೆಲರ್ಸ್ ಸೆಟ್ ಎಲ್ಲ ಇದ್ದಾವೆ ಅಂತೇಳಿ. ಸೊ ಅಂದಮೇಲೆ ಅವಳು ಮದುವೆ ಟೈಮಲ್ಲಿ ಈ ಜುಮ್ಕಾ ಮತ್ತು ಇವನದು ಎಲ್ಲ ತೊಗೊಂಡ್ವಿ. ಇನ್ನೊಂದು ಈ ಥರ ಇಲ್ಲಿ ಕಿವಿ ಮೇಲೆ ಹಾಕೋತಾರಲ್ಲ ಈ ಥರ. ಸೊ ಅದನ್ನು ತೊಗೊಂಡ್ವಿ. ನಂಗೊಂದು ಜೋಡು ಅದೊಂದು ಜೋಡು. ಸೊ ಮದುವೆಯಲ್ಲಿ ಅವಸರದಲ್ಲಿ ಹಾಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಅದನ್ನು ನಾವು ಬಳೆ ಉಟ್ಕೋ ಶಾಸ್ತ್ರಕ್ಕೆ ಹಾಕ್ಕೊಂಡಿದ್ವಿ. ಸೊ ಈ ಥರ ಬರುತ್ತೆ ಇದು. ಜುಮ್ಕಾ ಹಾಕ್ಕೊಂಡು ಇದ್ರ ಕೆಳಗೆ ಹಾಕೋಬೋದು. ಸೊ ಏನೋ ಅಂತಾರೆ ಇವಕ್ಕೂ, ನಂಗೆ ಇದಕ್ಕೆ ಏನಂತಾರೆ ಅಂತೇಳಿ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದ್ದಾವೆ ನೋಡಿ ಈ ಥರ ಇಲ್ಲಿ ಕಿವಿ ಮೇಲೆ ಹಾಕೋದು. ಸಖತ್ತಾಗಿರುತ್ತೆ ಇವು. ಮತ್ತು ಪ್ಯಾಕಿಂಗ್ ಮಾತ್ರ ಸಖತ್ತಾಗಿರುತ್ತೆ. ತುಂಬಾ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಮತ್ತು ಅಲ್ಲೇ ಒಂದು ಊರಲ್ಲಿ ಸ್ಟೇಷ್ನರಿ ಇತ್ತು. ಸೊ ಮದುವೆ ಟೈಮಲ್ಲಿ ಈ ಥರ ರಿಂಗ್ಸ್ ಬೇಕಂತೇಳಿ ಇವೆರಡು ರಿಂಗ್ಸ್ ತೊಗೊಂಡಿದ್ದೆ, ನನಗೊಂದು ನಮ್ಮ ತಂಗಿಗೊಂಡು ಅಂಥೇಳಿ. ಈ
ಥರ ನಡುವಿನ ಬಟ್ಟಿಗೆ ಹಾಕೋದು ಸಖತ್ತಾಗಿರುತ್ತೆ ಹಾಕೊಳ್ಳೋಕ್ಕೆ. ನೋಡಿ ಎಷ್ಟು ಚಂದ ಇದೆ ಅಲ್ಲ. ಸೊ ನಂಗೆ ಇಷ್ಟ ಅಂಥೇಳಿ 2 ತೊಗೊಂಡಿದ್ದೆ, ನಂಗೊಂದು ಅವಳಿಗೊಂದು ಅಂಥೇಳಿ. ಎಲ್ಲ ನನ್ನ ಕಡೆನೇ ಇದ್ದಾವೆ. ಸೊ ಅವಳ ಹತ್ರ ಇಲ್ಲ ಇವಾಗ ಜ್ಯುವೆಲರಿ ಸೆಟ್ ಅದು ಯಾವುವು. ಮತ್ತು ಇವು ನಾನು. ಸೊ ನನ್ನದು ಒಂದು ಸೆಟ್ಟು, ನಮ್ಮ ತಂಗಿದು ಒಂದು ಸೆಟ್ಟು, 2 ನನ್ನ ಹತ್ರ ಇದ್ದಾವೆ ಇವು. ಸೊ ನೋಡಬೇಕು ಇನ್ನು ಯಾವಾಗ ಯೂಸ್ ಆಗ್ತಾವೆ ಅಂಥೇಳಿ ಇವು. ಸೊ ಸದ್ಯಕ್ಕಂತೂ ಯೂಸ್ ಮಾಡಿಲ್ಲ. ಬಳೆ ಶಾಸ್ತ್ರಕ್ಕೆ ಬೇಕಂಥೇಳಿ ಈ ಥರ ಅಜ್ಜಿಗೆ ಸಾರಿ ಮೇಲೆ ಹಾಕೋತಾರಲ್ಲ, ಸೊ ಈ ಥರ ಸರ ಬೇಕಂತೇಳಿ ಇದು ಒಂದು ತೊಗೊಂಡಿದ್ವಿ. ಎಷ್ಟು ಚಂದ ಇದೆಲ್ಲ, ಸಿಂಪಲ್ ಆಗಿದ್ರು ಎಷ್ಟು ಕ್ಯೂಟ್ ಆಗಿದೆ. ಸೊ ಇದನ್ನು ಯಾವ ಇದರಲ್ಲಿ ಆ್ಯಪಲ್ಲಿ ತರಿಸಿದಾಗ ಗೊತ್ತಿಲ್ಲ. ಸೊ ಕುಶಾಲ್ಸಲ್ಲಿ ಒಂದು 4 ಥರ ಐಟಮ್ಸ್ ಅಟ್ಟೆ ತರಿಸಿದ್ದು, ಉಳಿದಿದ್ದನ್ನ ಎಲ್ಲ ಅಲ್ಲಿ ಇಲ್ಲಿ ತರಿಸಿದ್ದು. ಇನ್ನೊಂದು ಈ ಬಿಂದ್ಯಾ ಒಂದು ತರಿಸಿದ್ಲು. ಸೊ ಇದು ನೋಡಿ ಚಂದ ಇದೆಯಲ್ಲ ಇದು. ಸೊ ಇದೊಂದು ತರಿಸಿದ್ಲು, ಇದು ಸಖತ್ತಾಗಿದೆ ನೋಡೋಕ್ಕೆ. ಇದನ್ನೊಂದು ತರಿಸಿದ್ಲು. ಮತ್ತು ಇದು ಬಂದ್ಬಿಟ್ಟು ಕೈಲಿ ಹಾಕೋದು ಬ್ಯಾಸ್ಲೆಟು. ನೋಡಿ ಎಷ್ಟು ಚಂದ ಇದೆ ಅಂಥೇಳಿ. ಇದನ್ನು ನಮ್ಮ ಜಾತ್ರೆಯಲ್ಲಿ ತೊಗೊಂಡಿದ್ಲು ಅಂತ ಅನಿಸುತ್ತೆ. ಇದು ನನ್ನ ಹತ್ರನೇ ಇದೆ. ಎಲ್ಲ ಸಾಮಾನಲ್ಲಿ ಮಿಕ್ಸ್ ಆಗಿ ಬಂದಿದೆ. ಸೊ ನಾ ಅಷ್ಟೊಂದಾಗಿ ಹಾಕೊಳ್ಳೋದಿಲ್ಲ, ತಂಗಿ ಹಾಕೋತಾಳೆ ಅವಳು ಎಲ್ಲ ಥರ. ಸೊ ತೋರಿಸ್ತೀನಿ ತಡೀರಿ ಯಾವ ಥರ ಕಾಣುತ್ತೆ ಅಂತೇಳಿದು. ನೋಡಿ ಎಷ್ಟು ಚಂದ ಇದೆಲ್ಲ. ಮತ್ತು ಸೊ ಇದು ಮದುವೆ ಟೈಮಲ್ಲಿ ಬೇಕಂತೇಳಿ ರಿಂಗ್ ತಗೊಂಡಿದ್ದು. ಇದು ಒಂದು ತುಂಬಾ ದಪ್ಪ ಇದೆ. ಇಲ್ಲಿ ಬಂತು. ಇದೊಂದು ಸಿಂಪಲ್ ನೆಕ್ಲೆಸ್ ತೊಗೊಂಡಿದ್ದೆ ನಾನು ಮದುವೆ ಟೈಮಲ್ಲಿ ಬೇಕಂತ ಹೇಳಿ. ಸೊ ನನ್ನ ಕಡೆ ಯಾವುದೇ ಥರ ಈ ಥರ ಆರ್ಟಿಫಿಷಿಯಲ್ಲು ನೆಕ್ಲೆಸ್ ಯಾವುದೇ ಥರ ಹಾಕೋದಿಲ್ಲ ನಾನು ಜಾಸ್ತಿ. ಒಂದು ಚೈನ್ ಇದ್ದರೆ ಮುಗಿದೋಯ್ತು. ಸೊ ಅಷ್ಟರ ಮೇಲೆ ಒಂದು ಫಂಕ್ಷನ್ ಮುಗಿದು ಹೋಗ್ಬಿಡುತ್ತೆ, ಈ ಥರ ಎಲ್ಲ ಹಾಕೋದಿಲ್ಲ. ಸೊ ಮದುವೆ ಟೈಮಲ್ಲಿ ಬೇಕಂತೇಳಿ ತೊಗೊಂಡಿದ್ದು ಇದೊಂದು. ಮತ್ತು ಇವೊಂದು ಸ್ವಲ್ಪ ಜ್ಯುವೆಲರಿ ಸೆಟ್ ಎಲ್ಲ ತೊಗೊಂಡಿದ್ದು. ಜಾಸ್ತಿ ತಂಗಿನೇ ತೊಗೊಂಡಿರ್ತಾಳೆ. ಸೊ ಅವ್ರು ತೊಗೊಂಡಿದ್ದನ್ನು ಯೂಸ್ ಮಾಡ್ತೀನಿ. ಇದೊಂದು ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡಿದ್ವಿ. ಇದು ಚೆನ್ನಾಗಿದೆ ಎಲ್ಲ ಥರ ಕಾಟನ್ ಡ್ರೆಸ್ ಮೇಲೆ ಮತ್ತು ಕಾಟನ್ ಸ್ಯಾರಿ ಮೇಲೆ ಮತ್ತು ಫ್ಯಾಷನ್ ಇದ್ರ ಸ್ಯಾರಿ ಮೇಲೆ, ವರ್ಕಿಂಗ್ ಸ್ಯಾರಿ ಮೇಲೆ ಸಖತ್ತಾಗಿ ಕಾಣುತ್ತೆ. ಸೊ ಇದೊಂದು ಬೇಕಂತೇಳಿ ತೊಗೊಂಡಿದ್ವಿ. ಇನ್ನೂ ಜಾಸ್ತಿನೇ ಇದ್ದಾವೆ. ಅವೆಲ್ಲ ಊರಲ್ಲಿ ಒಂದಿಷ್ಟು ಮಿಕ್ಸ್ ಆಗಿಬಿಟ್ಟಿದ್ದಾವೆ, ಇಲ್ಲೊಂದು ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದ್ದಾವೆ, ಗೊತ್ತಾಗ್ತಾ ಇಲ್ಲ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಆಗಿಬಿಟ್ಟಿದ್ದಾವೆ ಅಂಥೇಳಿ. ಮತ್ತು ಇದೊಂದು ಸೆಟ್ ಜುಮ್ಕ. ಇವು ಗಾಗ್ರಾಕ್ ಬೇಕಂತೇಳಿ ಮ್ಯಾಚಿಂಗ್ ತೊಗೊಂಡಿದ್ವಿ ನಾನು ನಮ್ಮ ತಂಗಿ. ಸೊ ಇದೊಂದು ಸೆಟ್ಟು. ಮತ್ತು ಬ್ಯಾಂಗಲ್ಸ್ ತೋರಿಸ್ತೀನಿ. ಇವು ಬ್ಯಾಂಗಲ್ಸು ಮದುವೆ ಟೈಮಲ್ಲಿ ನಾನು ನಮ್ಮ ತಂಗಿ ತೊಗೊಂಡಿದ್ವಿ. ಅಂದರೆ ಮಿಶೋದಲ್ಲಿ ಆರ್ಡ್ರ್ ಹಾಕಿದೆ ಇದನ್ನು. 4 ಬಳೆ ಬಂದಿತ್ತು ಮುತ್ತಿಂದು. ಸಖತ್ತಂದರೆ ಸಖತ್ತಾಗಿದ್ದಾವೆ. ಮದುವೆ ಟೈಮಲ್ಲಿ ಹಸಿರು ಬಳೆ ಜೊತೆ ಮುತ್ತಿನ ಬಳೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬೇಕಂತೇಳಿ ಹುಡುಕಿ ಈ ಮುತ್ತಿನ ಬಳೆ ತೊಗೊಂಡಿದ್ದೆ. ಮತ್ತು ಇವೆರಡು ಇದ್ರ ಬಳೆಯನ್ನು ತಂಗಿ ತೊಗೊಂಡಿದ್ದು. 4 ಬಳೆ ತಂದಿದ್ದು ಇವನು. ನಾವು ಏನು ತೊಗೊಂಡ್ರು 4 ತೊಗೊಂಡಿರ್ತೀವಿ. ನಂಗೆ 2 ಅವ್ಳಿಗೆ 2 ಬೇಕಂತೇಳಿ. ಅವಳು ಏನು ತೊಗೊಂಡ್ರು ನನಗೂ ತೊಗೋತಾರೆ, ನಾನು ಏನು ತೊಗೊಂಡ್ರು ಅವ್ಳಿಗೂ ತೊಗೋತೀನಿ. ಸೊ ಈ ಥರ ಬಳೆಗಳನ್ನು ತೊಗೊಂಡಿದ್ವಿ. ಇದು 4 ಸೆಟ್ಟು. ಇದನ್ನು ಬೆಂಗಳೂರಲ್ಲಿ ತಂದಿದ್ದು ಅವಳು ಬರುವಾಗ. ಸೊ ಇದನ್ನು ಮಿಶೋದಲ್ಲಿ ಹಾಕಿದ್ದು. ಇದು 4 ಬಳೆ ಏನೋ ಬಂದಿತ್ತು. ನನಗೆ 2 ಅವಳಿಗೆ 2 ಅಂತೇಳಿ ಎತ್ತಿಟ್ಕೊಂಡ್ವಿ. ಲಾಸ್ಟ್ ಬಂದು ಈ ಕಡ. ಇದನ್ನು ಇಲ್ಲೇನೋ ಮಾಲಲ್ಲಿ ಸಾಗರ್ ತಂದು ಕೊಟ್ಟಿದ್ದು. ಸೊ ಇದಕ್ಕೆ ಎಷ್ಟಂತ ಗೊತ್ತಿಲ್ಲ, ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ದು. ಸಖತ್ತಾಗಿದೆ ಇದು ಯೂಸ್ ಮಾಡೋಕ್ಕೆ. ಇದ್ರ ಥರ ನಂಗೆ ತುಂಬಾ ಇಷ್ಟ ಇದು. ಯಾವಾಗಲೂ ವಾಚ್ ಮರೆತು ಹೋದರೆ ಇದನ್ನು ಈ ಥರ ಹಾಕ್ಕೊಂಡ್ಬಿಟ್ರೆ ಆಗುತ್ತೆ. ಇದೊಂದು ಸ್ವಲ್ಪ ಲೂಸ್ ಆಗುತ್ತೆ, ಬಟ್ ಸಖತ್ತಾಗಿದೆ ಇದು. ನಂಗೆ ಇಷ್ಟ ಆಗುತ್ತೆ ಇದು. ಇದೊಂದು
ಸೊ ಇನ್ನೂ ಒಂದು ಸ್ವಲ್ಪ ಇದ್ದಾವೆ ಜ್ಯುವೆಲ್ಲರ್ ಸೆಟ್ಟದು ಎಲ್ಲ ಅಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ, ಅತ್ತೆ ಮನೆಯಲ್ಲಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬಿಟ್ಟು ಬಂದಿದ್ದೀನಿ. ತಂಗಿ ಕಡೆ ಒಂದು ಸ್ವಲ್ಪ ಇದ್ದಾವೆ. ಸೊ ಎಲ್ಲ ಕಡೆ ಒಂದು ಸ್ವಲ್ಪ ಸ್ವಲ್ಪ ಆಗಿಬಿಟ್ಟಿದ್ದಾವೆ. ಸೊ ಅದಕ್ಕೆ ಸಿಗ್ತಾ ಇಲ್ಲ. ಇದೇ ಥರ ಮತ್ತೆ ಏನಾದರೂ ತೊಗೊಂಡ್ರೆ ಖಂಡಿತ ತೋರಿಸ್ತೀನಿ ನಿಮಗೆ. ಇನ್ನೂ ಇದ್ದಾವೆ, ಬಟ್ ಹಾಂ, ಇದೊಂದು ಮರೆತುಬಿಟ್ಟಿದೆ. ಇದು ನಮ್ಮ ತಂಗಿದ ಬ್ರಾಸ್ಲೆಟು. ಇದು ಗೋವಾದಲ್ಲಿ ಏನೋ ತಂದಿತ್ತು ಅಂತ ಅನಿಸುತ್ತೆ, ಗೋವಾಕ್ಕೆ ಹೋದಾಗ. ನೋಡಿ ಎಷ್ಟು ಚಂದ ಇದೆಯಲ್ಲ. ಸೊ ಇದೊಂದು, ಇವು ಸಖತ್ತಾಗಿದ್ದಾವಲ್ಲ ಕಿವ್ಯಾನು. ಸೊ ಇದು ನನಗೆ ಇಷ್ಟ ಆಗುತ್ತೆ, ಇದನ್ನು ಯಾವಾಗಲಾದರೂ ಹಾಕ್ಕೊಳ್ಳೋಕ್ಕೆ. ಸೊ ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಇದನ್ನು 2 ಸಲ ಏನೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ಆಗಿತ್ತು ಜ್ಯುವೆಲ್ಲರ್ಸ್ ಕಲೆಕ್ಷನ್ ಕುಶಾಲ್ಸ್ದು. ಈ ಕುಶಾಲ್ಸ್ ಬ್ರ್ಯಾಂಡ್ದು ಚೆನ್ನಾಗಿರುತ್ತೆ ಮತ್ತು ಪ್ರೈಸು ತುಂಬಾ ಕಡಿಮೆ ಆಗಿರುತ್ತೆ. ನೋಡಿ, ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇದೇ ಥರ ವಿಡಿಯೋ ನಿಮಗೆ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ಬೇರೆ ಬೇರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಸ್ವಲ್ಪ ಆರಾಮಿಲ್ಲ ಇವಾಗ, ಒಂದೊಂದು ದಿನ ಸ್ಕಿಪ್ ಆಗ್ಬೋದು ವಿಡಿಯೋ ಬರೋದು. ಸೊ ನನಗೆ ಎಷ್ಟು ಇದಾಗುತ್ತೆ ಅಂಥೇಳಿ ನೋಡಿ ಹಾಕ್ತೀನಿ. ಬಟ್ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.